ನಮಸ್ತೆ, ನಮಸ್ತೆ ಹೇಳಿ. ಮ್ಯಾಮ್. ಯಾರಿಗೋಸ್ಕರ ಕಲ್ತಿದ್ದು ನೀವು? ನನ್ಗೋಸ್ಕರನೇ ಕಲ್ತಿದ್ದು. ಓಕೆ. ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಿದ್ದೀನಿ ಮ್ಯಾಮ್. MSc B.Ed ಆಗಿದೆ ನಂದು. ಓಕೆ. ಇಷ್ಟು ದಿನ ಆಕ್ಚುಲಿ ನಾನು ಒಂದ್ ವರ್ಷ ಟೀಚರ್ ಆಗಿ ಕೆಲಸ ಮಾಡಿದೀನಿ. ಓಕೆ. ಆದ್ರೆ ಎಲ್ಲ ಗೊತ್ತಿಲ್ಲ ಅಲ್ವಾ, ನಾವು ಓದಿದ್ದು, ನಾವ್ ಹೇಳ್ಕೊಡ್ತಿದ್ದು ಎಲ್ಲ ಮೆಥಡ್ಸ್ ಎಲ್ಲ ನನ್ಗನ್ಸಿದ್ದು ರಾಂಗ್ ಮೆಥಡ್ಸ್ ಅಂತ ಅನಿಸ್ತು ನಿಮ್ಮ ಟೆಕ್ನಿಕ್ಸ್ ಎಲ್ಲ ಕಲ್ತಾದ್ಮೇಲೆ. ಈಗ ನನಗೆ ಇಬ್ರು ಮಕ್ಳಿದ್ದಾರೆ ಮ್ಯಾಮ್, ಹೆಣ್ಮಕ್ಳು. ಒಬ್ಳು 4 years ಕಂಪ್ಲೀಟ್ ಆಗಿದೆ, 5 years ರನ್ನಿಂಗ್. ಇನ್ನೊಬ್ಳು ಚಿಕ್ಕವಳು 9 months ಓಲ್ಡ್. ಓಕೆ. ಅವ್ರನ್ನ ಇಟ್ಕೊಂಡು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಿದೀನಿ ಈಗ. ಅದಕ್ಕಾಗಿ ಮಾಯಾಲೋಕ ಚಾನೆಲ್ ನ ಫಾಲೋ ಅಪ್ ಮಾಡ್ತಿದ್ದೆ ಮಕ್ಳಿಗೋಸ್ಕರ. ಅವ್ರು ಓಕೆ. ಸ್ವಲ್ಪ ಟಿಪ್ಸ್ ಎಲ್ಲ ಕೊಡ್ತಿದ್ರ. ಹಾ ಹಾ. ಇಂಟರ್ವ್ಯೂನ ನೋಡಿ ಜಾಯ್ನ್ ಆಗಿದ್ದು. ಓಕೆ. ತುಂಬಾ ಹೆಲ್ಪ್ ಆಯ್ತು ಮತ್ತೆ. ಈಗ PDO ಎಕ್ಸಾಮ್ ನೆಕ್ಸ್ಟ್ ಮಂತ್ ಇದೆ, ಹಾಗಾಗಿ ನನ್ಗೆ ನೀವು ಕೊಡೋ ಅಸೈನ್ಮೆಂಟ್ಸ್ ನ ಇದು ಮಾಡಿ ವಿಡಿಯೋಸ್ ಎಲ್ಲ ಮಾಡಿ ಕೊಡಕ್ಕಾಗ್ಲಿಲ್ಲ, ಮಕ್ಳು ಇಟ್ಸ್ ಓಕೆ. ಇರೋದ್ರಿಂದ. ಇಟ್ಸ್ ಓಕೆ. ನನಗಂತೂ ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾನೆಲ್ಲ ಕನ್ನಡದಲ್ಲಿ ಓದ್ತಾ ಇರೋದು ಈಗ. ಓಕೆ. ಯಾಕಂದ್ರೆ ನಾನು 10th ವರೆಗೂ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು. ಓಕೆ. ಹಾಗಾಗಿ ನನ್ ಈ ಬುಕ್ಸ್, ಆಥರ್ಸ್ ಬುಕ್ಸ್ ಎಲ್ಲ ಕನ್ನಡದಲ್ಲೇ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ. ಆದ್ರೂ ನನ್ಗೆ ಆರ್ಟಿಕಲ್ ನೆನ್ಪಿಟ್ಕೊಳಕ್ಕೆ ಎಲ್ಲ ತುಂಬಾ ಹೆಲ್ಪ್ ಆಯ್ತು. ಅದನ್ನ ನಾನು ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಮತ್ತೆ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಎಲ್ಲಾದ್ರಲ್ಲೂ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ. ಅದ್ ಮತ್ತೆ ಮಕ್ಳಿಗೂ ಅಷ್ಟೇ, ನನ್ ಮಗಳಿಗೆ ಹೇಗೆ ಹೇಳ್ಕೊಡ್ಬೇಕು ನೆಕ್ಸ್ಟ್, ಇದೆಲ್ಲ ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್.